Dear students, today we are going to discussing about that one of the another major concept in the reproductive health. So reproductive health ಇರ್ತಕ್ಕಂತ ಮತ್ತೊಂದು ಕಾನ್ಸೆಪ್ಟ್ ಹೊಸ ಕಾನ್ಸೆಪ್ಟ್ ಬಗ್ಗೆ ತಿಳಿಸ್ಕೊಳ್ತಾ ಹೋಗ್ತೀವಿ. That is nothing but that assisted reproductive techniques are remedial methods ಅಂತ ಕರೀತಾರೆ. So last class we were discussing about that infertility ಅಂತಕ್ಕಂತ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಮಾಡಿ. So infertility ಬಗ್ಗೆ ತಿಳ್ಕೊಳ್ತಾ ಹೋದ್ರೆ so whatever that infertility is, whatever that it will be unable to bear the child, unable to conceive or inability of the conceive or the bear the child ಅಂತ ಹೇಳ್ತಾ ಹೋಗೋದು. ಸೊ ಒಂದು ಈ ಇನ್ಎಬಿಲಿಟಿ ಅನ್ನೋದು ಇರ್ಬೋದು ಅಥವಾ ಏನದು ಚೈಲ್ಡ್ ನ ಬಿಯರ್ ಮಾಡಲಿಕ್ಕೆ ಕಾರಣ ಅನ್ನೋದು ನಾಟ್ ಓನ್ಲಿ ದ ವುಮೆನ್ಸ್ ಅಷ್ಟೇ ಅಲ್ಲ, ಮೇಲ್ಸ್ ಕೂಡ ಫೀಮೇಲ್ಸ್ ಅಷ್ಟೇ ಅಲ್ಲ, ಮೇಲ್ಸ್ ಕೂಡ ಅದಕ್ಕೆ ಕಾರಣಕರ್ತರಾಗಿರ್ತಾರೆ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ವಾಟ್ ಆರ್ ದ ಅದರ್ ಕಾಸಸ್ ಆಫ್ ದಿ ಇನ್ಫರ್ಟಿಲಿಟಿ, ಸೊ ಯಾವ ರೀತಿಯ ಇನ್ಫರ್ಟಿಲಿಟಿ ಅನ್ನೋದು ಕಾಡುತ್ತೆ, ಸೊ ಯಾವ ರೀತಿಯಾಗಿ ಆಗ್ಬೋದು, ಸೊ ಆ ರೀತಿಯಾದ ಒಂದು ವಾಟ್ ಆರ್ ದ ಫಿಸಿಕಲ್ ಅಥವಾ ಸೈಕಾಲಜಿಕಲ್ ಇರ್ಬೋದು ಅಥವಾ ಫಿಸಿಕಲ್ ಇರ್ಬೋದು ಅಥವಾ ಏನೊಂದು ಇಮ್ಯುನಾಲಜಿಕಲ್ ಇರ್ಬೋದು. ಓಕೆ, ಸೊ ಈ ರೀತಿಯಾದ ಒಂದು ಫಿಸಿಯೋಲಾಜಿಕಲ್ ಇರ್ಬೋದು. ಸೊ ಈ ರೀತಿಯಾದ ಕೆಲವೊಂದು ಡ್ಯಾಮೇಜಸ್ ಆದ್ರೆ ದೇರ್ ಇಸ್ ಲಿಸ್ಟ್ ಇನ್ಫರ್ಟಿಲಿಟಿ ಅಥವಾ ರಿಪ್ರೊಡಕ್ಟಿವ್ ಹೆಲ್ತ್ಗೆ ಒಂದು ಸೊ ವಾಟ್ ಆರ್ ದಟ್ ಪೆಟ್ಟು ಬೀಳುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಆ ರೀತಿಯಾದ ಇನ್ಫರ್ಟಿಲಿಟಿಯಿಂದ ಹೊರಗಡೆ ಬರ್ಲಿಕ್ಕೆ ಇವನ್ ಬೈ ಮಿಸ್ಟೇಕ್ ವಾಟ್ ಆರ್ ದಟ್ ನಾವು ಅನೋಯಿಂಗ್ಲಿ ಯಾವ ಇನ್ಫರ್ಟಿಲಿಟಿ ಅಂತಕ್ಕಂಥ ಒಂದು ಏನ್ ಡಿಸೀಸ್ ಕಾಸ್ ಆಗ್ತಿದೆ ಅಂದ್ರೆ ಸೊ ಅದರಿಂದ ಹೊರಗೆ ಬರುವಂತದ್ದು ಹೇಗೆ. ಸೊ ಒಂದ್ಸರಿ ಇನ್ಫರ್ಟಿಲಿಟಿ ಕ್ರಿಯೇಟ್ ಆದ್ರೆ ಸೊ ನಮ್ಗೆ ಚೈಲ್ಡ್ ನ ಬೇರ್ ಮಾಡ್ಲಿಕ್ಕೆ ಅಥವಾ ನಮ್ಗೆ ಮಗುವನ್ನ ಹುಟ್ಟೋದೇ ಇಲ್ಲ ಅಂತ ನಾವು ತಿಳ್ಕೊಳ್ತೀವಿ. ಓಕೆ, ಬಟ್ ಇಟ್ ಈಸ್ ನಾಟ್ ಟೈಟಲ್. ಸೊ ಇನ್ಫರ್ಟಿಲಿಟಿ ಇದ್ರೂ ಕೂಡ ಅದರಿಂದ ಹೊರಗಡೆ ಬರ್ಲಿಕ್ಕೆ ಅಥವಾ ಅದಕ್ಕೆ ಒಂದು ರೆಮಿಡಿಯಲ್ ಮೆಥಡ್ಸ್ ನಮ್ಮ ಒಂದು ಸೈಂಟಿಫಿಕ್ ಟೆಕ್ನಾಲಜಿ ಅಥವಾ ಸೈನ್ಸ್ ಟೆಕ್ನಾಲಜಿ ಏನಿದೆ, ಟೆಕ್ನಾಲಜಿ ಆಫ್ ದಿ ಸೈನ್ಸ್ ಏನಿದೆ, ಇಂಪ್ರೂವ್ ಟೆಕ್ನಾಲಜಿ ಆಫ್ ದಿ ಸೈನ್ಸ್, ಸೊ ಅದಕ್ಕೆ ಒಂದು ರೆಮಿಡಿಯಲ್ ಮೆಥಡ್ಸ್ ನ ಕಂಡುಕೊಂಡಿದೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಅದನ್ನ ನಾವು ಸೈಂಟಿಫಿಕ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಇವನ್ ದಟ್ ಇನ್ಫರ್ಟಿಲಿಟಿ ಇದೆ, ಇಟ್ ನಾಟ್ ದ ಲೈಫ್ ಎಂಡ್ ಅಷ್ಟೇ ಅಲ್ಲ, ನಮಗೆ ರಿಪ್ರೊಡಕ್ಟಿವ್ ಕೆಪಾಸಿಟಿನೇ ಇಲ್ಲ ಅಂತ ಅಲ್ಲ. ಸೊ ಅದನ್ನ ಮೇಕಪ್ ಮಾಡ್ಲಿಕ್ಕೆ ಕೆಲವೊಂದು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ ಇದಾವೆ. ಸೊ ಇಟ್ ವಿಲ್ ಬಿ ಗಿವ್ ಒಂದು 100% ರಿಸಲ್ಟ್ ಕೊಟ್ಟಿದ್ದಾವೆ ಅಂತ ಹೇಳ್ತಾರೆ. ಸೊ ಆ ರೀತಿಯಾದ ಒಂದು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ ಅಥವಾ ಐಆರ್ಟಿ ಅಥವಾ ರೆಮಿಡಿಯಲ್ ಮೆಥಡ್ಸ್ ಅಂತ ಒನ್ ಬೈ ಒನ್ ತಿಳ್ಕೊಳ್ತಾ ಹೋಗೋಣ. ಸೊ ಈ ರೀತಿಯಾದ ಒಂದು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ ನ ಬಗ್ಗೆ ತಿಳ್ಕೊಳ್ತಾ ಹೋದರೆ ಸೊ ಫಸ್ಟ್ ವೆಲ್ ಲರ್ನ್ ಅಥವಾ ವೆಲ್ ಇಂಪ್ರೂವ್ಡ್ ಅಥವಾ ಏನು 100% ಸಕ್ಸಸ್ಫುಲ್ ಕೊಡ್ತಕ್ಕಂಥ ಒಂದು ART ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ ಯಾವುದು ಅಂತ ಹೇಳಿದ್ರೆ IVF-ET ಅಂತ ಕರೀತಾರೆ. ಓಕೆ, ಇಟ್ ಈಸ್ ಪ್ರೊನೌನ್ಸ್ಡ್ ಆಸ್ IVF-ET ಅಂತ ಹೇಳ್ಬೋದು ಶಾರ್ಟ್ ಫಾರ್ಮ್ ಅಲ್ಲಿ. ಸೊ ಇದನ್ನ ಎಲಾಬ್ರೇಟ್ ಮಾಡ್ಕೊಳ್ತಾ ಹೋದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಕರೀತಾರೆ. ಓಕೆ, ಸೊ ಇಟ್ ಈಸ್ ಪ್ರೊನೌನ್ಸ್ಡ್ ಆಸ್ in vitro fertilization, ET means embryo transfer. Okay, so this is the 3 marks question frequently asked in the exams, annual exams ಅಲ್ಲಿ. ಸೊ 3 marks question frequent ಆಗಿ ಆಸ್ಕ್ ಆಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತ ಹೇಳ್ತಾ ಹೋಗೋದು. ಓಕೆನಾ? ಸೊ ವಾಟ್ ಈಸ್ ಮೆಂಟ್ ಬೈ IVF-ET ಅಂದ್ರೆ ಸೊ ಎಲ್ಲ ಬಿಟ್ಟಾಗಿರ್ತಾರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ. ಓಕೆನಾ? ಸೊ ನಮ್ಮ ಒಂದು ವಾಟ್ ಆರ್ ದ ಸೈಂಟಿಫಿಕ್ ನಾಲೆಡ್ಜ್ ನ ಪ್ರಕಾರ ಇನ್ ವಿಟ್ರೋ ಇನ್ ವೈವೋ ಅಂತಕ್ಕಂಥ ಎರಡು ರೀತಿಯಾದ ಕಂಡೀಷನ್ ನಾವು ನೋಡ್ತಾ ಹೋಗ್ತೀವಿ. ಸೊ ಬಾಡಿ ಒಳಗಡೆ ಏನಾದ್ರು ಚೇಂಜಸ್ ಏನೋ ಪ್ರೋಸೆಸ್ ಇನ್ ವೈವೋ ಅಂತ ಕರಿತೀವಿ. ಸೊ ನಮ್ಮ ಒಂದು ಹ್ಯೂಮನ್ ಬಾಡೀಸ್ ಇಂದ ಹೊರಗಡೆ ಆಗೋದು ನಾವು ಇನ್ ವಿಟ್ರೋ ಕಂಡೀಷನ್ ಅಂತ ಕರಿತೀವಿ. ಸೊ ಇದು ಕೂಡ ಅಷ್ಟೇನೆ. ಸೊ ನಮ್ಮ ಒಂದು ಹ್ಯೂಮನ್ ಬಾಡೀಸ್ ಇಂದ ಹೊರಗಡೆ ಫರ್ಟಿಲೈಸೇಷನ್ ಆಗಿ ಆ ಒಂದು ಫರ್ಟಿಲೈಸರ್ ಆದಂತ ಒಂದು ಏನೊಂದು ಎಂಬ್ರಿಯೋ ಅಥವಾ ಬ್ಲಾಸ್ಟೋಸಿಸ್ ಸ್ಟೇಜ್ ಇರ್ತಕ್ಕಂಥ ಒಂದು ಎಂಬ್ರಿಯೋ ಇದೆ, ಅದನ್ನ ಮದರ್ ಹೋಮಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಫರ್ಟಿಲೈಸೇಷನ್ ನ್ಯಾಚುರಲ್ ಮೆಥಡ್ ಅಲ್ಲಿ ಹ್ಯೂಮನ್ ಬಾಡೀಸ್ ಅಲ್ಲಿ ಆಗಬಾರ್ದು, ಸೊ ಎಸ್ಪೆಷಲಿ ಫೀಮೇಲ್ಸ್ ಬಾಡೀಸ್ ಅಲ್ಲಿ ಆಗಬಾರ್ದು. ಸೊ ಲ್ಯಾಬೊರೇಟರಿ ಕಂಡೀಷನ್ ಅಲ್ಲಿ ಫರ್ಟಿಲೈಸೇಷನ್ ಮಾಡಿ, ಯಾಕಂದ್ರೆ ಇನ್ಫರ್ಟಿಲಿಟಿ ಏನಾದ್ರು ಒಂದು ಡ್ಯಾಮೇಜಸ್ ಏನಾದ್ರು ಆಗಿದ್ರು, ಓಕೆನಾ? ಸೊ ಏನೊಂದು ಫೆಲೋಪಿಯನ್ ಟ್ಯೂಬ್ ಏನಾದ್ರು ಡ್ಯಾಮೇಜ್ ಆಗಿದ್ರೆ, ಸೊ ಅಥವಾ ಏನೊಂದು ಸೆಮಿನಿಫೆರಸ್ ಸೆಮಿನಲ್ ವೆಸಿಕಲ್ ಏನಾದ್ರು ಡ್ಯಾಮೇಜ್ ಆಗಿದ್ರೆ, ಸೊ ಆ ಒಂದು ನಿಟ್ಟಿನಲ್ಲಿ ವಾಟ್ ಎವರ್ ದಟ್ ಸೊ ಲ್ಯಾಬೊರೇಟರಿ ಕಂಡೀಷನ್ ಫರ್ಟಿಲೈಸೇಷನ್ ಮಾಡಿ ಅದನ್ನ ಆ ಒಂದು ಎಂಬ್ರಿಯೋ ಆಗಿ ಡೆವಲಪ್ ಆದ್ಮೇಲೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಪ್ರೋಸೆಸ್ ಇರ್ಬೋದು. ಅದೇ ಆಗ್ತಾನೆ ಸೊ ಇನ್ ವಿಟ್ರೋ ಫರ್ಟಿಲೈಸೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅನ್ನೋದು ಕೊಡೋದು. ಸೊ ಈ ಒಂದು IVF-ET ಇನ್ ವಿಟ್ರೋ ಫರ್ಟಿಲೈಸೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಬಗ್ಗೆ ಕಳ್ತಾ ಹೋದ್ರೆ ಸೊ ನಮಗೆ ಗೊತ್ತಿರೋ ಇಟ್ ಈಸ್ ಎ ಕೈಂಡ್ ಆಫ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್. ಇದು ಕೂಡ ಒಂದು ರೀತಿಯಾದ ಒಂದು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ ಅಂತ ಕರಿತೀವಿ. ಕಾಮನ್ ಆಗಿ ಇಟ್ ಈಸ್ ಕಾಮನ್ಲಿ ಕಾಲ್ಡ್ ಆಸ್ ಟೆಸ್ಟ್ ಟ್ಯೂಬ್ ಬೇಬಿ technique ಅಂತ ಕರೀತಾರೆ. Okay, so commonly it is called as
ಟೆಸ್ಟ್ ಟ್ಯೂಬ್ ಬೇಬಿ ಟೆಕ್ನಿಕ್ ಅಂತ ಕರಿತೀವಿ. ಈಗ ನೀಟಾಗಿ ಅರ್ಥ ಆಗ್ಬೋದು. ಟೆಸ್ಟ್ ಟ್ಯೂಬ್ ಬೇಬಿ ಅಂತ ನಾವು ಕೇಳಿದ್ವಿ ಅಲ್ಲ, ಹಿಸ್ಟೋರಿಕಲ್ ಒಂದು ಪ್ರೋಸೆಸ್ ನ ಕೇಳಿದ್ವಿ. ಸೊ ಅದನ್ನೇ ನಾವು ವಾಟ್ ಅಬೌಟ್ ದಟ್ IVF ಸೈಂಟಿಫಿಕ್ ಆಗಿ IVF ET ಅಂತ ಕರೀತಾರೆ. ಓಕೆ, ಸೊ ಇದನ್ನು ನಾವು ಕಾಮನ್ ಆಗಿ ಟೆಸ್ಟ್ ಟ್ಯೂಬ್ ಬೇಬಿ ಟೆಕ್ನಿಕ್ ಅಂತ ಕರಿತಾ ಹೋಗ್ತೀವಿ. ವೆರ್ ದ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್, fertilization takes place in vitro condition. Okay, so in vitro condition is nothing but that ನಮ್ಮ ಒಂದು ಸೈಂಟಿಫಿಕ್ ಪ್ರಕಾರ ಲ್ಯಾಬೋರೇಟರಿ ಕಂಡೀಷನ್ ಅಂತ ಕರೀತಾರೆ. ಸೊ ಲ್ಯಾಬೋರೇಟರಿ ಕಂಡೀಷನ್ ಅಥವಾ ಇನ್ ವಿಟ್ರೋ ಕಂಡೀಷನ್ ಅಲ್ಲಿ ಫರ್ಟಿಲೈಸೇಷನ್ ಆಗ್ತಕ್ಕಂಥ ಒಂದು ಪ್ರೋಸೆಸ್ ಅಪಾರ್ಟ್ ಫ್ರಮ್ ದ ನ್ಯಾಚುರಲ್ ಪ್ರೋಸೆಸ್ ನ ಬಿಟ್ಟು, ಸೊ ಲ್ಯಾಬೋರೇಟರಿ ಫರ್ಟಿಲೈಸೇಷನ್ ಇನ್ ವಿಟ್ರೋ ಕಂಡೀಷನ್ ಅಲ್ಲಿ ಆಗ್ತಕ್ಕಂಥ ಫರ್ಟಿಲೈಸೇಷನ್ ಪ್ರೋಸೆಸ್ ನಾವು ಸೊ IVF ET ಅಂತ ಕರಿತೀವಿ. ಕಾಮನ್ ಆಗಿ ಇದನ್ನ ಟೆಸ್ಟ್ ಟ್ಯೂಬ್ ಬೇಬಿ ಟೆಕ್ನಿಕ್ ಅಂತ ಕರೀತಾರೆ. ಓಕೆ, ಸೊ ಇದರ ಒಂದು ಹಿಸ್ಟ್ರಿ ಏನಂದ್ರೆ IVF ET ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನ ಹಿಸ್ಟ್ರಿ ಬಗ್ಗೆ ನಾವು ತಿಳ್ಕೊಳ್ತಾವ್ರೆ. how it was formed ಅಂತ ಹೇಳ್ತಾವ್ರೆ. So firstly this kind of the IVF ET technique was introduced by the kind of two England scientists ಅಂತ ಹೇಳ್ಬೋದು. ಸೊ ಇಬ್ರು ಇಂಗ್ಲೆಂಡ್ ಸೈಂಟಿಸ್ಟ್ ಗಳು ಫಸ್ಟ್ ಇದನ್ನ ಪ್ರೊಸೆಸ್ ಮಾಡೋದು ಅಥವಾ ಡಿಸ್ಕವರ್ ಮಾಡೋದು ಅಂತ ಹೇಳ್ತಾ ಅವರು ಸಕ್ಸಸ್ಫುಲ್ ಮುಖಾನ ಪಡ್ಕೊಂಡು ಅಂತ ಹೇಳ್ಬೋದು. ಸೊ ದೇ ಆರ್ ಸೆಡ್ ಟು ಬಿ ದಟ್ the scientist name is known as Dr. Patrick Steptoe ಅಂತ ಕರೀತಾರೆ. Okay, so Dr. Patrick Steptoe. So next the ಇನ್ನೊಂದು ಸೈಂಟಿಸ್ಟ್ ಇದ್ದಾರೆ ಡಾಕ್ಟರ್ ಎಡ್ವರ್ಡ್, ಡಾಕ್ಟರ್ ರಾಬರ್ಟ್ ಎಡ್ವರ್ಡ್ ಅಂತ ಹೇಳ್ತಾರೆ. ಡಾಕ್ಟರ್ ರಾಬರ್ಟ್ ಎಡ್ವರ್ಡ್. ಸೊ ಈ ಇಬ್ರು ಸೈಂಟಿಸ್ಟ್ಗಳು ಫಸ್ಟ್ ಏನು IVF ET ಟೆಕ್ನಾಲಜಿನ ಇಂಗ್ಲೆಂಡ್ ಅಲ್ಲಿ ಫಸ್ಟ್ ಪ್ರೋಸೆಸ್ ಮಾಡಿ ಡಿಸ್ಕವರ್ ಮಾಡು ಅಂತ ಹೇಳ್ಬೋದು ಇನ್ ದ ಇಯರ್ 1978. 1978 ಅಲ್ಲಿ ಸೊ ಇದನ್ನ ಫಸ್ಟ್ IVF ET ಟೆಕ್ನಿಕ್ ನ ಫಸ್ಟ್ ಡಿಸ್ಕವರ್ ಮಾಡೋದು ಅಂತ ಹೇಳ್ತಾ ಹೋಗೋದು. ಸೊ ನೆಕ್ಸ್ಟ್ ದಟ್ ಈ ಒಂದು ಪ್ರೋಸೆಸ್ ಆದ್ಮೇಲೆ ಸೊ ವಾಟ್ ಎವರ್ ದಟ್ ಆನ್ ದ ಡೇ ಸೊ ಫಸ್ಟ್ ಟೆಸ್ಟ್ ಟ್ಯೂಬ್ ಬೇಬಿ ಕೂಡ ಬಾರ್ನ್ ಆಯ್ತು. ವೆನ್ ಅಂತ ಹೇಳ್ತಾರೆ ಆನ್ ಜುಲೈ 12, 1978 in the England. Okay, so England ಅಲ್ಲಿ ಫಸ್ಟ್ ಟೆಸ್ಟ್ ಟ್ಯೂಬ್ ಬೇಬಿನ ಬಾರ್ನ್ ಆಯ್ತು ಅಂತ ನಾವು ಹೇಳ್ಬೋದು. ಸೊ ಸಕ್ಸಸ್ಫುಲಿ ಒಂದು ಟೆಸ್ಟ್ ಟ್ಯೂಬ್ ಬೇಬಿ ಬಾರ್ನ್ ಆಯ್ತು ಅಂತ ಹೇಳ್ಬೋದು ಒಂದು ಜುಲೈ 12, 1978 in the England ಅಂತ ಹೇಳ್ಬೋದು. ಸೊ our name was called as Louis Joe Brown ಅಂತ ಕರೀತಾರೆ. Okay, ಲೂಯಿಸ್ ಜಾಯ್ ಬ್ರೌನ್ ಅಂತಕ್ಕಂಥ ಫಸ್ಟ್ ಟೆಸ್ಟ್ ಟ್ಯೂಬ್ ಬೇಬಿ ಸೊ ಬಾರ್ನ್ ಅಂತದ್ದು ಆನ್ ಜುಲೈ 12, 1978 ಇನ್ ದ ಇಂಗ್ಲೆಂಡ್. ನೇಮ್ ವಾಸ್ ನೇಮ್ಡ್ ಆಸ್ ಲೂಯಿಸ್ ಜಾಯ್ ಬ್ರೌನ್ ಅಂತ ನಾವು ಹೇಳ್ತೀವಿ. ಫಸ್ಟ್ ಟೆಸ್ಟ್ ಟ್ಯೂಬ್ ಬೇಬಿ ವಾಟ್ ಔಟ್ ದಟ್ ಏನೊಂದು ಭೂಮಿ ಮೇಲೆ ಬಂದಂತದ್ದು ಅಂತ ಹೇಳ್ಬೋದು. ಸೊ ಅದಾದ್ಮೇಲೆ ವಾಟ್ ಔಟ್ ನಮ್ಮ ಒಂದು ಇಂಡಿಯಾದಲ್ಲೂ ಕೂಡ ವಾಟ್ ಔಟ್ ದಟ್ ಏನೊಂದು ಟೆಸ್ಟ್ ಟ್ಯೂಬ್ ಬೇಬಿ ಟೆಕ್ನಿಕ್ ನ ಟ್ರೈ ಮಾಡಿದ್ರು. ಸೊ ಟ್ರೈ ಮಾಡಿ ಸಕ್ಸಸ್ಫುಲ್ ಆಯ್ತು ಅಂತ ಹೇಳ್ಬೋದು. ಸೊ ವೆನ್ ಅಂತ ಹೇಳ್ತಾರೆ ಆನ್ October 3rd, 1978. Okay, so October 3rd, 1978 ಅಲ್ಲಿ ಸೊ ಫಸ್ಟ್ ಟೆಸ್ಟ್ ಟ್ಯೂಬ್ ಬೇಬಿ ಇನ್ ಇಂಡಿಯಾದಲ್ಲಿ ರೂಲ್ಸ್ ಆಯ್ತು ಅಂತ ಹೇಳಿದ್ರು. ಸೊ ನೇಮ್ ಈಸ್ ನೇಮ್ಡ್ ಆಸ್ ಕಾನಪ್ರಿಯಾ ಅಗರ್ವಾಲ್. ಕಾನಪ್ರಿಯಾ ಅಗರ್ವಾಲ್ ಅಂತಕ್ಕಂಥ ಒಂದು ನೇಮ್ ಇದೆ ಅಂತ ಹೇಳಿ ಫಸ್ಟ್ ಟೆಸ್ಟ್ ಟ್ಯೂಬ್ ಬೇಬಿ ಸೊ ಬಾರ್ನ್ ಇನ್ ಇಂಡಿಯಾ ಆನ್ ದಿ October 3rd, 1978 ಅಂತ ಹೇಳ್ತಾ. ಸೊ ಈ ರೀತಿಯಾಗಿ ಒಂದು IVF ET ಅಂತಕ್ಕಂಥ ಟೆಕ್ನಿಕ್ ವೆರಿ ಸಕ್ಸಸ್ಫುಲ್ ನ ಕೊಡ್ತು ಅಂತ ನಾವು ಹೇಳ್ತಾ ಹೋಗೋದು. ಸೊ ನೆಕ್ಸ್ಟ್ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದಟ್ ವಾಟ್ ಆರ್ ದ ಸ್ಟೆಪ್ಸ್ ಸೀಕ್ವೆನ್ಷಿಯಲ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದಿ IVF ಟೆಕ್ನಿಕ್. IVF ಟೆಕ್ನಿಕ್ ಅಲ್ಲಿ ಸೊ ಯಾವ ರೀತಿಯಾದ ಒಂದು ಸೀಕ್ವೆನ್ಷಿಯಲ್ ಸ್ಟೆಪ್ಸ್ ಇರುತ್ತೆ ಅಂತ ನಾವು ತಿಳ್ಕೊಳ್ತಾ ಹೋಗೋದು.
So which are the sequential steps involved in the IVF CT technique ಅಂತ ಹೇಳ್ತಾರೆ. So one by one ನಾವು ತಿಳ್ಕೊಳ್ತಾರೆ. So it will be explained ಅಂತ ಹೇಳ್ತಾರೆ. So whatever that ಏನಂತ ಅನ್ಕೋತಾರೆ ನ್ಯಾಚುರಲ್ ಮೆಥಡ್ ಅಲ್ಲಿ ಸೊ ಯಾವ ರೀತಿಯಾಗಿ ಒಂದು fertilization ಆಗುತ್ತೆ ಅಂತ ಹೇಳ್ತಾರೆ. So the fertilization takes place naturally. How it will be ಅಂತ ಹೇಳ್ತಾರೆ. Wherever that after the sexual intercourse. ಸೆಕ್ಷುಯಲ್ ಇಂಟರ್ಕೋರ್ಸ್ ಆದ ನಂತರ ವಾಟರ್ ಸ್ಪರ್ಮ್ ಅನ್ನೋದು ಸೊ ಫೀಮೇಲ್ ಏನೋ ಜೆನೆಟಲ್ ಟ್ರಾಕ್ಟ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದೇ ರೀತಿಯಾದ ಅದೇ ಟೈಮ್ ಅಲ್ಲಿ ಏನೊಂದು ಫೆಲೋಪಿಯನ್ ಟ್ಯೂಬ್ ಅಂತ ಏನ್ ಕರಿತೀವಿ, ಓಕೆ, ಆಂಫಿಲರಿ ಜಂಕ್ಷನ್ ಏನಿರುತ್ತೆ, ಸೊ ಅಲ್ಲಿ ವಾಟರ್ ದಟ್ ಏನೊಂದು ಮೆಚೂರ್ oocyte ಗಳು ಮೂವ್ಮೆಂಟ್ ನ ತೋರಿಸ್ತಾ ಇರುತ್ತೆ. ಸೊ ಅಟ್ ಟೈಮ್ ವಾಟರ್ ಸೆಕ್ಷುಯಲ್ ಇಂಟರ್ಕೋರ್ಸ್ ನ ಟೈಮ್ ಅಲ್ಲಿ ಸೊ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಸೊ ಏನೊಂದು ಟ್ರಾನ್ಸ್ಫರ್ ಆದ ಸ್ಪರ್ಮ್ ಹೋಗಿ ಸೊ ಹೇಗ್ ಗೊತ್ತೋ oocyte ಅಂತ ಏನ್ ಕರಿತೀವಿ, ಸೆಕೆಂಡರಿ oocyte ಅಂತ, ಆ ಒಂದು oocyte ಏನು ಮೆಚೂರ್ oocyte ಅಂತ ಏನ್ ಕರಿತೀವಿ, ಆ ಒಂದು oocyte ಜೊತೆ ಫ್ಯೂಷನ್ ಆಗಿ ಫರ್ಟಿಲೈಸೇಷನ್ ಅಂತಕ್ಕಂಥ ಪ್ರೊಸೆಸ್ ಆಗುವಂಥದ್ದು. ಓಕೆ, ಅದು ನ್ಯಾಚುರಲ್ ಮೆಥಡ್. ಸೊ ವಾಟ್ ಆರ್ ದ ಆರ್ಟಿಫಿಷಿಯಲ್ ಇನ್ ವಿಟ್ರೋ ಕಂಡೀಷನ್ ಅಲ್ಲಿ ಯಾವ ರೀತಿಯಾಗಿ ಒಂದು ಏನೊಂದು ಫರ್ಟಿಲೈಸೇಷನ್ ಪ್ರೋಸೆಸ್ ಇನ್ವಾಲ್ವ್ ಆಗ್ತಾರೆ ಅಂದ್ರೆ ದ ಓವ್ಯುಲೇಷನ್ ಫಸ್ಟ್ ಏನ್ ಮಾಡುತ್ತೆ ಅಂದ್ರೆ ಸೊ ಫಸ್ಟ್ ಓವ್ಯುಲೇಷನ್ ಪ್ರೋಸೆಸ್ ಆಗುತ್ತೆ. Okay, so ovulation is nothing but that formation or the maturation or the production of the production, formation and mature of the ovum ಅಂತ ನಾವು ಹೇಳ್ಬೋದು. ನಾವು ovulation ಅಂತ ಸೈಂಟಿಫಿಕಲಿ ಕರೀತಾ ಹೋಗ್ತೀವಿ. ಸೊ ಆ ಒಂದು ovulation ನ ವಾಟ್ ಎವರ್ ದಟ್ ಐದರ್ ನ್ಯಾಚುರಲ್ ಇರ್ಬೋದು ಅಥವಾ ಹಾರ್ಮೋನಲ್ ಟ್ರೀಟ್ಮೆಂಟ್ ನ ಮುಖಾಂತರ ಇರ್ಬೋದು. ಓಕೆ, ಸೊ ಐದರ್ ನ್ಯಾಚುರಲಿ ಆರ್ ಹಾರ್ಮೋನಲ್ ಮೆಥಡ್. ಸೊ ನ್ಯಾಚುರಲ್ ಇರ್ಬೋದು ಅಥವಾ ಹಾರ್ಮೋನಲ್ ಮೆಥಡ್ ಅಲ್ಲಿ ಇರ್ಬೋದು. ಸೊ ಆ ಒಂದು ಓವ್ಯುಲೇಷನ್ ನ ಇಂಡ್ಯೂಸ್ ಮಾಡ್ತಾರೆ, ಸೊ ಎನಾಕ್ಟ್ ಮಾಡ್ತಾರೆ, ಸ್ಟಾರ್ಟ್ ಓವ್ಯುಲೇಷನ್ ಆಗೋ ತರ ಪ್ರೋಸೆಸ್ ನ ಮಾಡ್ತಾ ಹೋಗ್ತಾರೆ. ನ್ಯಾಚುರಲ್ ಇರ್ಬೋದು ಅಥವಾ ಸೊ ನ್ಯಾಚುರಲ್ ಆಗಿಲ್ಲ ಅಂದ್ರೆ ಹಾರ್ಮೋನ್ ಕೆಲವೊಂದು ಸೆಲೆಕ್ಟೆಡ್ ಹಾರ್ಮೋನ್ಸ್ ನ ಅಡ್ಮಿಷನ್ ಮಾಡಿದ್ರೆ ಲೈಕ್ ಗೊನಾಡೋಟ್ರೋಪಿನ್ಸ್ ಅಂತ ಹೇಳಿ. ಓಕೆ, ಗೊನಾಡೋಟ್ರೋಪಿನ್ಸ್ ಅಂತ ಹೇಳಿ. ಸೊ ಈ ಒಂದು ಗೊನಾಡೋಟ್ರೋಪಿನ್ಸ್ ಅಂತಕ್ಕಂಥ ಹಾರ್ಮೋನ್ಸ್ ನ ಸೊ ವಾಟ್ ಎವರ್ ದಟ್ ಏನೊಂದು ಫೀಮೇಲ್ಸ್ ಗೆ ಅಡ್ಮಿನಿಸ್ಟ್ರೇಟ್ ಮಾಡೋದ್ರಿಂದ ಅಥವಾ ಟ್ರಾನ್ಸ್ಫರ್ ಮಾಡೋದ್ರಿಂದ ವಾಟ್ ಎವರ್ ದಟ್ ಓವ್ಯುಲೇಷನ್ ನ ಇಂಡ್ಯೂಸ್ ಮಾಡ್ತಾರೆ ಅಥವಾ ಎನಾಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಯಾವ ಲೆವೆಲ್ ಗೆ ಎನಾಕ್ಟ್ ಮಾಡ್ತಾ ಹೋಗ್ತಾರೆ, ಎಲ್ಲಿವರೆಗೂ ವಾಟ್ ಎವರ್ ದಟ್ ಹಾರ್ಮೋನ್ ಟ್ರೀಟ್ಮೆಂಟ್ ಅನ್ನ ಅಥವಾ ನ್ಯಾಚುರಲ್ ಆಗಿ ಪ್ರೋಸೆಸ್ ಗೊನಾಡೋಟ್ರೋಪಿನ್ ಇನ್ಸರ್ಟ್ ಮಾಡ್ತಾ ಅಡ್ಮಿನಿಸ್ಟ್ರೇಟ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಈ ಶುಡ್ ಸೊ ನಮ್ಮ ಒಂದು ನಾಲೆಡ್ಜ್ ಪ್ರಕಾರ ವುಮೆನ್ಸ್ ಮೆನ್ಸ್ಟ್ರುಯಲ್ ಸೈಕಲ್ 28 ಮಂತ್ಸ್ ಒಂದು ಓವ್ಯುಲೇಷನ್ ಪ್ರೋಸೆಸ್ ಆಗುತ್ತೆ. ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ ಸೊ ಹಾರ್ಮೋನ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಸೊ ಇಟ್ ಎನಾಕ್ಟ್ ಪ್ರೊಡ್ಯೂಸ್ ದಿ 3 to 4 matured oocytes. ಓಕೆನಾ? ಸೊ ಹಾರ್ಮೋನ್ ಟ್ರೀಟ್ಮೆಂಟ್ ನ ಮಾಡೋದ್ರಿಂದ ಸೊ ಒಂದು ಮೆಚೂರ್ oocyte ಪ್ರೊಡ್ಯೂಸ್ ಆಗೋ ಜಾಗದಲ್ಲಿ 3 ರಿಂದ 4 ಮೆಚೂರ್ oocytes ಗಳು ಪ್ರೊಡ್ಯೂಸ್ ಆಗಬೇಕು. ಸೊ ಆ ರೀತಿಯಾಗಿ ಹಾರ್ಮೋನ್ ಟ್ರೀಟ್ಮೆಂಟ್ ಅಲ್ಲಿ ಇನ್ವಾಲ್ವ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಒಂದೇ ಸಾಕು ಅಲ್ವಾ ಅಂತ ಹೇಳ್ತಾರೆ, ಬಿಕಾಸ್ ಆಫ್ ದಟ್ ಫೇಲ್ಯೂರ್ ನ ಅವಾಯ್ಡ್ ಮಾಡಬೇಕು. ಸೊ ಒಂದೇ ಆಯ್ತು ಅಂದ್ರೆ ಅದು ಸಕ್ಸಸ್ಫುಲ್ ಪ್ರೊಡಕ್ಷನ್ ಆಗಬಹುದು, ಆಗದೇ ಇರಬಹುದು. ಸೊ ಆ ಒಂದು ನಿಟ್ಟಿನಲ್ಲಿ ಸೊ ಒಂದು ಓಮ್ ಪ್ರೊಡ್ಯೂಸ್ ಮಾಡಬಹುದು ಅಟ್ ಎ 3 ರಿಂದ 4 ಏನೊಂದು ಮೆಚೂರ್ oocytes ಪ್ರೊಡ್ಯೂಸ್ ಆಗ್ತಾರ ಹಾರ್ಮೋನ್ ಟ್ರೀಟ್ಮೆಂಟ್ ನ ಮಾಡ್ತಾರೆ. ಅದು ಒಂದು ಫಸ್ಟ್ ಸೀಕ್ವೆನ್ಷಿಯಲ್ ಸ್ಟೆಪ್ ಅಂತ ಹೇಳ್ಬೋದು. ಇದು ಫೀಮೇಲ್ಸ್ ಅಲ್ಲಿ ಆಯ್ತು. ನೆಕ್ಸ್ಟ್ ಈ ಒಂದು ಪ್ರೊಡ್ಯೂಸ್ಡ್ ಏನಂತೆ ಸೊ ಮೆಚೂರ್ oocytes ಇರುತ್ತೆ. ಈ ಒಂದು ಮೆಚೂರ್ oocytes ನ these kind of mature oocytes are aspirated ಅಂತ ಕರೀತಾರೆ. Okay, aspirated is a major word. ಓಕೆನಾ? ಸೊ ವಾಟ್ ಆರ್ ದಟ್ ಇಲ್ಲಿ ಗೊನಾಡೋಟ್ರೋಪಿನ್ ಅಥವಾ ಏನೊಂದು ನ್ಯಾಚುರಲ್ ಓವ್ಯುಲೇಷನ್ ಅಂತ ಹೇಳ್ತೀವಿ. ಫಸ್ಟ್ ಓವ್ಯುಲೇಷನ್ ಆಮೇಲೆ ಆಸ್ಪಿರೇಷನ್ ಪ್ರೋಸೆಸ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಹೋಗುತ್ತೆ. ಸೊ ಏನ್ ಮಾಡ್ತಾರೆ ಅಂದ್ರೆ ಏನು ಪ್ರೊಡ್ಯೂಸ್ ಅಂತ 3 ರಿಂದ 4 ಮೆಚೂರ್ oocytes ಇದೆ, ಅದನ್ನ ಆಸ್ಪಿರೇಟಿಂಗ್ ಮೀನ್ಸ್ ದಟ್ ಕಲೆಕ್ಟ್ ಮಾಡೋದು ಅಂತ ಹೇಳ್ಬೋದು. ಓಕೆನಾ? ಸೊ ಏನೊಂದು ಫೀಮೇಲ್ ಜೆನಿಟಲ್ ಟ್ರಾಕ್ಟ್ ಇಂದ ಅಥವಾ ಫೀಮೇಲ್ ಜೆನಿಟಲ್ ಆರ್ಗನ್ ಇಂದ ಕಲೆಕ್ಟ್ ಮಾಡ್ತಾರೆ. ಸೊ ಆ ಒಂದು ಪ್ರೋಸೆಸ್ ನಾವು ಆಸ್ಪಿರೇಷನ್ ಮೆಥಡ್ ಅಥವಾ ಆಸ್ಪಿರೇಷನ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ಯಾವ್ದರ ಸಹಾಯದಿಂದ ಆಸ್ಪಿರೇಷನ್ ಮಾಡ್ತಾರೆ ಅಂದ್ರೆ ಬೈ ದಿ ಡಯಾಗ್ನೈಸಿಂಗ್ ಥ್ರೂ ದಿ ಲೆಪ್ರೋಸ್ಕೋಪಿ ಆರ್ ದ ಅಲ್ಟ್ರಾಸೋನೋಗ್ರಫಿ ಟೆಕ್ನಿಕ್ ಅಂತ ಹೇಳ್ಬೋದು. ಸೊ ಲೆಪ್ರೋಸ್ಕೋಪಿ ಅಥವಾ ಅಲ್ಟ್ರಾಸೋನೋಗ್ರಫಿ sonography technique. Okay, so ಈ ಎರಡು ರೀತಿಯ ಟೆಕ್ನಿಕ್ ನ ಯೂಸ್ ಮಾಡ್ಕೊಂಡು ಮೆಚೂರ್ oocyte ಯಾವ್ದಿದೆ ಅಂತ ಅನಾಲಿಸಿಸ್ ಮಾಡಿ ಡಯಾಗ್ನೋಸ್ ಮಾಡಿ ಸೊ ಅದನ್ನ ಆಸ್ಪಿರೇಟ್ ಕಲೆಕ್ಟ್ ಮಾಡ್ತಾರೆ. ಓಕೆ, these are the two different kinds of the techniques which are used for the aspiration of the mature oocytes from the female genital organ ಅಂತ ನಾವು ಹೇಳ್ಬೋದು. So this is the second sequential step ಅಂತ ಹೇಳ್ತೀವಿ. ನೆಕ್ಸ್ಟ್ ದಟ್ ಈ ಒಂದು ಆಸ್ಪಿರೇಟೆಡ್ ಏನೊಂದು
aspirated oocytes ante those kind of the aspirated oocytes are placed in the sterile culture medium, placed on sterile culture medium. Okay, so laboratory condition ಅಲ್ಲಿ what are biotechnology ಬಗ್ಗೆ ನಾವು ಓದ್ತಾ ಹೋದ್ರೆ in detail ಆಗಿ ಆಗ ಗೊತ್ತಾಗುತ್ತೆ what is culture medium ಅಂತ ಹೇಳ್ತಾರೆ. ಸೊ ಲ್ಯಾಬೊರೇಟರಿ ಕಂಡೀಷನ್ ಈಗ ಯಾವ್ದೊಂದು ಫಾರ್ ಎಕ್ಸಾಂಪಲ್ ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ಸೊ ಪ್ಲಾಂಟ್ಸ್ ವಿಷಯಕ್ಕೆ ಬಂದ್ರೆ ಯಾವ್ದೋ ಒಂದು ಲ್ಯಾಬೊರೇಟರಿ ಕಂಡೀಷನ್ ಅಲ್ಲಿ ನಾನು ಪ್ಲಾಂಟ್ ನ ಬೆಳೆಸಬೇಕಾಗುತ್ತೆ. ಸೊ ಬೆಳೆಸಬೇಕಾದಾಗ ಆ ಒಂದು ಪರ್ಟಿಕ್ಯುಲರ್ ಪ್ಲಾಂಟ್ಸ್ ಗೆ ಯಾವ ರೀತಿಯಾದ ಒಂದು ನ್ಯೂಟ್ರಿಯೆಂಟ್ಸ್ ಅವಶ್ಯಕತೆ ಇದೆ ಅದನ್ನ ಅನಾಲಿಸಿಸ್ ಮಾಡಿ, ಸೊ ಮಣ್ಣಲ್ಲಿ ಯಾವ ರೀತಿಯಾದ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅದನ್ನೆಲ್ಲ ಅನಾಲಿಸಿಸ್ ಮಾಡಿ ಅದೇ ರೀತಿಯಾದ ನ್ಯೂಟ್ರಿಯೆಂಟ್ಸ್ ನ ಲ್ಯಾಬೊರೇಟರಿ ಕಂಡೀಷನ್ ಪ್ರಿಪೇರ್ ಮಾಡಿ, ಸೊ ಅದಕ್ಕೆ ಒಂದು ಕಲ್ಚರ್ ಮಾಡ್ಲಿಕ್ಕೆ ಒಂದು ಮೀಡಿಯಂ ತರ ರೆಡಿ ಮಾಡಿ ಅದರಲ್ಲಿ ನಾವು ಬೆಳೆಸ್ತಾ ಹೋಗ್ತೀವಿ. ದೋಸ್ ಆರ್ ಕೈಂಡ್ ಆಫ್ ದಿ ಪ್ಲಾಂಟ್ಸ್ ಅಂತ ಹೇಳ್ಬೋದು. ಸೊ ಇಲ್ಲೂ ಕೂಡ ಅಷ್ಟೇ ವಾಟ್ ಆಫ್ ದಟ್ ಏನೋ ಊಸೈಟ್ಸ್ ಕರೆಕ್ಟ್ ಆಗಿರುತ್ತೆ ಶುಡ್ ಬಿ ಲಿವಿಂಗ್ ಕಂಡೀಷನ್ ಅಲ್ಲಿ ಇರಬೇಕು. ಸೊ ಆ ಒಂದು ಲಿವಿಂಗ್ ಕಂಡೀಷನ್ ಮೇಂಟೈನ್ ಮಾಡೋದಕ್ಕೋಸ್ಕರ ಸೊ ಸ್ಟೆರೈಲ್ ಕಲ್ಚರ್ ಮೀಡಿಯಂ ನ ಪ್ರಿಪೇರ್ ಮಾಡ್ತೀವಿ. ಸೊ ಈ ಒಂದು ಸ್ಟೆರೈಲ್ ಕಲ್ಚರ್ ಮೀಡಿಯಂ ಯಾವ ರೀತಿಯ ಕಂಟೆಂಟ್ ಇರುತ್ತೆ ಅಂದ್ರೆ ಆಸ್ ಇಟ್ ಈಸ್ ಇನ್ ದಿ ಫೆಲೋಪಿಯನ್ ಟ್ಯೂಬ್. ಸೊ ಎ ಕೈಂಡ್ ಆಫ್ ಫ್ಲೂಯಿಡ್ ಪ್ರೆಸೆಂಟ್ ಇನ್ ದಿ ಫೆಲೋಪಿಯನ್ ಟ್ಯೂಬ್. ಸೊ ಫೆಲೋಪಿಯನ್ ಟ್ಯೂಬ್ ಏನು ಅಂದ್ರೆ ಫೀಮೇಲ್ ಜೆನಿಟಲ್ ಟ್ರ್ಯಾಕ್ಟ್ ಅಂತ ಹೇಳ್ಬೋದು. ಸೊ ಈ ಒಂದು ಫೆಲೋಪಿಯನ್ ಟ್ಯೂಬ್ ಅಲ್ಲೇ ವಾಟ್ ಆಫ್ ದ ಫರ್ಟಿಲೈಸೇಷನ್ ಆಗೋದು ಅಥವಾ ಮೆಚುರಿಟಿ ಆಫ್ ದಿ oocytes ಕೂಡ ಪಡ್ಕೊಳ್ಳೋದು. ಸೊ ಆ ರೀತಿಯಾದ ಒಂದು ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಯಾವ ರೀತಿಯಾದ ಒಂದು ಫ್ಲೂಯಿಡ್ ಇರುತ್ತೋ ಅದೇ ರೀತಿಯಾದ ಒಂದು ಕಾನ್ಸಿಕ್ವೆನ್ಸ್ ಫ್ಲೂಯಿಡ್ ನ ಕಲ್ಚರ್ ಮೀಡಿಯಂ ಅಲ್ಲಿ ನಾವು ಪ್ರಿಪೇರ್ ಮಾಡಿ ಅದಕ್ಕೆ ಇದನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳ್ಬೋದು. ಯಾಕೆಂದ್ರೆ ಸೊ ನ್ಯಾಚುರಲ್ ಆಗಿ ಒಂದು ಪಡ್ಕೊಳ್ತೀನಿ ಯಾವುದೇ ರೀತಿಯಾದ ಅದ್ರ ನ್ಯಾಚುರಲ್ ಕಂಡೀಷನ್ ಅಂದ್ರೆ ವೇರಿಯೇಷನ್ ಆಗಬಾರ್ದು. ಯಾಕೆಂದ್ರೆ ಸೊ ಇಟ್ ಈಸ್ ಟು ದಿ ಡ್ಯಾಮೇಜ್ ಆಫ್ ದೀಸ್ ಕೈಂಡ್ ಆಫ್ ದಿ oocytes ಅಂತ ನಾವು ಹೇಳ್ತೀವಿ. ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಯಾವ ರೀತಿಯಾದ ಫ್ಲೂಯಿಡ್ ಇರುತ್ತೋ ಅದೇ ರೀತಿಯಾದ ಕಾನ್ಸಿಕ್ವೆನ್ಸ್ ಫ್ಲೂಯಿಡ್ ನ ಕಲ್ಚರ್ ಮೀಡಿಯಂ ಅಲ್ಲಿ ಪ್ರಿಪೇರ್ ಮಾಡಿ ಸೊ ಆ ಒಂದು ಕಲ್ಚರ್ ಮೀಡಿಯಂಗೆ ಈ ಒಂದು oocytes ನ aspirated oocytes ನ ಟ್ರಾನ್ಸ್ಫರ್ ಮಾಡಿ. ಓಕೆ, ದಿಸ್ ಇಸ್ ಅಬೌಟ್ ದಟ್ ಥರ್ಡ್ ಸ್ಟೆಪ್ ಅಂತ ಹೇಳ್ಬೋದು. ಸೊ ಇಷ್ಟು ಕೂಡ ಈಗ ವಾಟ್ ಆಫ್ ದಟ್ ಏನೊಂದು ಮೇಲ್ಸ್ ಅಲ್ಲಿ ಫೀಮೇಲ್ಸ್ ಅಲ್ಲಿ ಆಯ್ತು. ನೆಕ್ಸ್ಟ್ ವಿ ಕಮ್ ಟು ದಟ್ ಫೀಮೇಲ್ಸ್. ಸೊ ಸಾರಿ ಇಷ್ಟು ಕೂಡ ಫೀಮೇಲ್ಸ್ ಬಗ್ಗೆ ಆಯ್ತು. ನೆಕ್ಸ್ಟ್ ವಿ ಕಮ್ ಟು ದಟ್ ಮೇಲ್ಸ್. ಮೇಲ್ಸ್ ನ ವಿಷಯಕ್ಕೆ ಬಂದ್ರೆ ಸೋಮೆಟ್ರಿಕ್ ಪ್ರೋಸೆಸ್ ಅಂತ ಹೇಳ್ತಾ ಹೋದ್ರೆ ಸೊ ಎ ಕೈಂಡ್ ಆಫ್ ದಿ ಸ್ಪರ್ಮ್ಸ್ ಆರ್ collected from the males. Okay, so ಏನಂದ್ರೆ ಸ್ಪರ್ಮ್ ಅನ್ನೋಂಥದ್ದು ಇರುತ್ತೆ. ಸೊ ಮೇಲ್ಸ್ ಇಂದ ಕಲೆಕ್ಟ್ ಮಾಡ್ತಾರೆ. ಸೊ ಕಲೆಕ್ಟ್ ಮಾಡ್ಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಸೊ ಸ್ಪರ್ಮ್ ಅನ್ನ ಮಾತ್ರ ಕಲೆಕ್ಟ್ ಮಾಡಿಕಾಗ ಇಟ್ ಶುಡ್ ಬಿ ಕಲೆಕ್ಟೆಡ್ ಬೈ ದಿ ಸೆಮಿನಲ್ ಫ್ಲೂಯಿಡ್. ಓಕೆನಾ, ಸೆಮಿನಲ್ ಫ್ಲೂಯಿಡ್ ಜೊತೆ ಆಕ್ಸೆಸರಿ ಗ್ಲ್ಯಾಂಡ್ಸ್ ಇರುತ್ತೆ ಮೇಲ್ಸ್ ಅಲ್ಲಿ. ಸೊ ಜಸ್ಟ್ ಸ್ಪರ್ಮ್ ನ ಮಾತ್ರ ಪ್ರೊಡ್ಯೂಸ್ ಮಾಡುತ್ತೆ. ಆ ಒಂದು ಸ್ಪರ್ಮ್ ಲಿವಿಂಗ್ ಕಂಡೀಷನ್ ಅಲ್ಲಿ ಇರಬೇಕು ಅಂತ ಲಿವಿಂಗ್ ಕಂಡೀಷನ್ ಇರ್ತಾರ. ಸೊ ಅದಕ್ಕೆ ನರಿಶ್ಮೆಂಟ್ ಮಾಡಿಕೆ ಅದ್ರ ಜೊತೆಗೆ ಒಂದು ಕೆಲವೊಂದು ಸೆಮಿನಲ್ ಫ್ಲೂಯಿಡ್ ಗಳು ಕೂಡ ಆ ಒಂದು ಮೇನ್ ಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ವಾಟ್ ಆರ್ ಈ ಒಂದು ಸೆಮಿನಲ್ ಫ್ಲೂಯಿಡ್ ನ ಕಲೆಕ್ಟ್ ಮಾಡ್ತಾರೆ. ಸೊ ಈ ಒಂದು ಸೆಮಿನಲ್ ಫ್ಲೂಯಿಡ್ ನ ಇಟ್ ವಿಲ್ ಬಿ ರಿಮೂವ್ಡ್ ಆರ್ ವಾಶ್. ಓಕೆನಾ, ಸೊ ಏನಂದ್ರೆ ಸೆಮಿನಲ್ ಫ್ಲೂಯಿಡ್ ನ ವಾಶ್ ಮಾಡಿ ಜಸ್ಟ್ ಸ್ಪರ್ಮ್ ನ ಮಾತ್ರ ಕಲೆಕ್ಟ್ ಮಾಡ್ತಾರೆ. ಜಸ್ಟ್ ಸ್ಪರ್ಮ್ ಮಾತ್ರ ಇರಬೇಕು ಅಥವಾ ಈ ಒಂದು ಸೆಮಿನಲ್ ಫ್ಲೂಯಿಡ್ ಅದರ್ ಏನಂದ್ರೆ ನ್ಯೂಟ್ರಿಯೆಂಟ್ ಕಂಟೆಂಟ್ ಅಥವಾ ನರಿಶಿಂಗ್ ಫ್ಲೂಯಿಡ್ ಏನಿದೆ ಅದನ್ನ ರಿಮೂವ್ ಮಾಡ್ಬೋದು. ಸೊ ಇಷ್ಟು ಕೂಡ ಒಂದು ಮೇಲ್ಸ್ ಅಲ್ಲಿ ಆಯ್ತು. ಸೊ ನೆಕ್ಸ್ಟ್ ಈ ಒಂದು ಸ್ಪರ್ಮ್ ಅನ್ನು ಕೂಡ ಅಷ್ಟೇನೆ ವಾಟ್ ಎವರ್ ದಟ್ ಕಲ್ಚರ್ಡ್ ಸ್ಟೆರೈಲ್ ಮೀಡಿಯಂ ಕಲ್ಚರ್ ಏನೊಂದು ಮೀಡಿಯಂ ಇದೆ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ನೆಕ್ಸ್ಟ್ ದಟ್ ದಿಸ್ ಕೈಂಡ್ ಆಫ್ ದಿ ಕಲೆಕ್ಟೆಡ್ ಸ್ಪರ್ಮ್ಸ್ ಆರ್ ಟ್ರಾನ್ಸ್ಫರ್ಡ್ ಟು ದಿ ಕಲ್ಚರಲ್ ಮೀಡಿಯಂ. ಓಕೆ, ಸೊ ಕಲ್ಚರ್ ಮೀಡಿಯಂ ಗೆ ಟ್ರಾನ್ಸ್ಫರ್ ಮಾಡಿ ಲಿವಿಂಗ್ ಕಂಡೀಷನ್ ಅಲ್ಲಿ ಇರೋ ತರ ನೋಡ್ಕೋಬೇಕು. ನೆಕ್ಸ್ಟ್ ದಟ್ ಈ ಒಂದು ಕಲ್ಚರ್ ಮೀಡಿಯಂ ಇದೊಂದು ಕಲ್ಚರ್ ಮೀಡಿಯಂ ಇದೆ. ಸೊ ವಾಟ್ ಆರ್ ದ ಪ್ರೈಮರಿ ಏನೊಂದು ಇಂಪ್ರೂವ್ಡ್ ಟೆಕ್ನಿಕ್ ಇಂದ ಕಲೆಕ್ಟ್ ಮಾಡಿ ಡೈರೆಕ್ಟ್ ಆಗಿ ಈ ಒಂದು ಕಲ್ಚರ್ ಮೀಡಿಯಂ ಇರುತ್ತಲ್ಲ ಸೊ ಇದಕ್ಕೇನೆ ಟ್ರಾನ್ಸ್ಫರ್ ಮಾಡತಕ್ಕಂತ ನೇಚರ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ದಟ್ ದ ಎಗ್ಸ್ ಆರ್ ಫರ್ಟಿಲೈಸರ್. ಸೊ ಎರಡನ್ನೂ ಕೂಡ ಸ್ಪರ್ಮ್ ಮತ್ತೆ ಏನೊಂದು ಓಮ್ ಎರಡನ್ನೂ ಕೂಡ ಟ್ರಾನ್ಸ್ಫರ್ ಮಾಡಿದ ನಂತರ this kind of the egg should be fertilized within 12 to 24 hours. Okay, egg should be fertilized within 12 to 24 hours. Okay, so ಏನೊಂದು ಓಮ್ oocyte ನ ಕಲೆಕ್ಟ್ ಮಾಡಾಯ್ತು, ಸ್ಪರ್ಮ್ ನ ಕಲೆಕ್ಟ್ ಮಾಡಾಯ್ತು. ಕಲೆಕ್ಟ್ ಮಾಡಿ ಈ ಒಂದು ಕಲ್ಚರ್ ಮೀಡಿಯಂ ಟ್ರಾನ್ಸ್ಫರ್ ಮಾಡಕ್ಕೆ ಶುಡ್ ಟೇಕ್ 12 to 24 hours. ಓಕೆ, ಕಲೆಕ್ಟ್ ಮಾಡೋದು ಆಸ್ಪಿರೇಷನ್ ಮಾಡೋದು ಅದನ್ನ ಕಲ್ಚರ್ ಮೀಡಿಯಂ ಗೆ ಟ್ರಾನ್ಸ್ಫರ್ ಮಾಡೋದು, ಸ್ಪರ್ಮ್ ನ ಕಲೆಕ್ಟ್ ಮಾಡೋದು ಅದನ್ನ ಕೂಡ ಕಲ್ಚರ್ ಮೀಡಿಯಂ ಗೆ ಟ್ರಾನ್ಸ್ಫರ್ ಮಾಡೋದು. ಸೊ ವಾಟ್ ಆರ್ ದ ಈ ಒಂದು ಪ್ರೋಸೆಸ್ ಆದ್ಮೇಲೆ ಸೊ ಕಲೆಕ್ಟ್ ಮಾಡಿದಂತ ಏನೊಂದು ಸೆಲ್ಸ್ ಗಳು ಇರುತ್ತೆ ಅಥವಾ ಗ್ಯಾಮೆಟ್ಸ್ ಏನಿದೆ ಇಟ್ ಶುಡ್ ಬಿ ಫರ್ಟಿಲೈಸ್ಡ್ 12 to 24 hours. ಕಲೆಕ್ಟ್ ಮಾಡಿ 12 ರಿಂದ 24 ಗಂಟೆ ಒಳಗಡೆ ಇದನ್ನ ಫರ್ಟಿಲೈಸೇಷನ್ ಅಲ್ಲಿ ಅವರು ಇನ್ವಾಲ್ವ್ ಮಾಡಲೇಬೇಕು. ಅದ್ರ ಮೇಲೆ ಸಮ್ ಕೈಂಡ್ ಆಫ್ ಡ್ಯಾಮೇಜಸ್ ಅಥವಾ ವಾಟ್ ಆಫ್ ದಟ್ ಇನ್ಫರ್ಟಿಲಿಟಿ ಅನ್ನೋದು ಲ್ಯಾಬೊರೇಟರಿ ಕಂಡೀಷನ್ ಕೂಡ ಅಷ್ಟೇ ಇನ್ಫರ್ಟಿಲಿಟಿ ಕಂಡೀಷನ್ ಬರ್ತಕ್ಕಂತ ಚಾನ್ಸಸ್ ಜಾಸ್ತಿ ಇದೆ.
ಓಕೆ, ಕಲೆಕ್ಟ್ ಮಾಡಿ 12ರಿಂದ 24 ಗಂಟೆ ಒಳಗೆ ಈ ಶುಡ್ ಬಿ ಟ್ರಾನ್ಸ್ಫರ್ಡ್ ಅಂತ ಅಥವಾ ಫರ್ಟಿಲೈಸರ್ ಅಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ಫರ್ಟಿಲೈಸೇಷನ್ ಆದ ನಂತರ ಸೊ ದೀಸ್ ಕೈಂಡ್ ಆಫ್ ದಿ ಫರ್ಟಿಲೈಸರ್ ಪ್ರೊಸೆಸ್ ಇಟ್ ಶುಡ್ ಬಿ ಫಸ್ಟ್ಲಿ ಅಬ್ಸರ್ವ್ ಅಪ್ ಟು ದಿ 5 days. ಓಕೆ, ಸೊ 5 ದಿನದವರೆಗೂ ಕೂಡ ಅದನ್ನ ಅಬ್ಸರ್ವೇಷನ್ ಮಾಡ್ತಾ ಹೋಗ್ತಾರೆ. ಸೊ 5 ದಿನದವರೆಗೂ ಅಬ್ಸರ್ವೇಷನ್ ಮಾಡ್ತಾರೆ ಅಂತ ಹೇಳ್ತಾವ್ರೆ. ಸೊ ವಾಟ್ ಆರ್ ಆಫ್ಟರ್ ಫರ್ಟಿಲೈಸೇಷನ್ ಅಂದ್ರೆ ಅದನ್ನ ನಾವು ಎಂಬ್ರಿಯೋ ಅಂತ ಕರಿತೀವಿ. ಸೊ ಈ ರೀತಿಯ ಎಂಬ್ರಿಯೋ ಅನ್ನುವಂಥದ್ದು ಈ ಶುಡ್ ರೀಚ್ ದಿ ಬ್ಲಾಸ್ಟೋಸಿಸ್ಟ್ ಸ್ಟೇಜ್. ಬ್ಲಾಸ್ಟೋಸಿಸ್ಟ್ ಸ್ಟೇಜ್ಗೆ ಡೆವಲಪ್ ಆಗಬೇಕು ಆ ಒಂದು ಎಂಬ್ರಿಯೋ ಅಂತ. ಓಕೆ, ಬಿಫೋರ್ ಫರ್ಟಿಲೈಸೇಷನ್ ಅನ್ನು ಹೇಗಂತೀವಿ, ಆಫ್ಟರ್ ಫರ್ಟಿಲೈಸೇಷನ್ ಅದನ್ನ ನಾವು ಎಂಬ್ರಿಯೋ ಅಂತ ಕರಿತೀವಿ. ಸೊ ಈ ಒಂದು ಎಂಬ್ರಿಯೋ ಅನ್ನೋದು ಬ್ಲಾಸ್ಟೋಸಿಸ್ಟ್ ಸ್ಟೇಜ್ಗೆ ಸೊ ವಾಟ್ ಆರ್ ದ ಬ್ಲಾಸ್ಟೋಸಿಸ್ಟ್ ಸ್ಟೇಜ್ ಕೂಡ ಅದನ್ನ ರೀಚ್ ಆಗಬೇಕು, ಡೆವಲಪ್ ಆಗಬೇಕು. ಅದಕ್ಕೆ ಒಂದು 5 ದಿನ 5 days ಅದು ತಗೊಳುತ್ತೆ ಅಂತ ಹೇಳ್ಬೋದು. ಸೊ ಈ 5 ದಿನದವರೆಗೂ ಕೂಡ ಅಷ್ಟೇ ಆ ಒಂದು ಕಲ್ಚರಲ್ ಮೀಡಿಯಂ ಅಲ್ಲೇ ಮೇಂಟೈನ್ ಮಾಡ್ತಾ ಓಕೆನಾ. ಸೊ 5 days ಆಯ್ತು. ನೆಕ್ಸ್ಟ್ ದಟ್ ಆಫ್ಟರ್ ದಟ್ ಏನೊಂದು ಬ್ಲಾಸ್ಟೋಸಿಸ್ಟ್ ಸ್ಟೇಜ್ ಗೆ ಅದು ರೀಚ್ ಆಗ್ತಿದ್ದಾಗೆ ಈ ಶುಡ್ ಬಿ ಈ ಒಂದು ಬ್ಲಾಸ್ಟೋಸಿಸ್ಟ್ ಸ್ಟೇಜ್ ಇರ್ತಕ್ಕಂಥ ಎಂಬ್ರಿಯೋನ ಸೊ ವಾಟ್ ಆರ್ ದಟ್ ಏನೊಂದು ಕಂಡೀಷನ್ ಏನಂದ್ರೆ ಯಾವ ಒಂದು ಫಿಮೇಲ್ ಇಂದ ಊಸಸ್ ನ ಕಲೆಕ್ಟ್ ಮಾಡ್ತೀವಿ ಆ ಒಂದು ಫಿಮೇಲ್ ಗೆ ವಾಟ್ ಆರ್ ದಟ್ ಈ ಒಂದು ಎಂಬ್ರಿಯೋ ಅಥವಾ ಬ್ಲಾಸ್ಟೋಸಿಸ್ಟ್ ಸ್ಟೇಜ್ ಇರ್ತಕ್ಕಂಥ ಒಂದು ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ, ಸೊ ಈ ಒಂದು ಬ್ಲಾಸ್ಟೋಸಿಸ್ಟ್ ಫಾರ್ಡಸ್ ಆದ್ಮೇಲೆ ಬ್ಲಾಸ್ಟೋಸಿಸ್ಟ್ ಸ್ಟೇಜ್ ಗೆ ಎಂಬ್ರಿಯೋ ಅನ್ನೋದು ಸೊ ವಾಟ್ ಆರ್ ದ ಡೆವಲಪ್ಮೆಂಟ್ ಸ್ಟೇಜ್ ಗೆ ಹೋಗಿ ನಿಂತ್ಕೊಳ್ಳುತ್ತೆ. ಸೊ ಆ ರೀತಿಯಾಗಿ ಏನೊಂದು ಬ್ಲಾಸ್ಟೋಸಿಸ್ಟ್ ಸ್ಟೇಜ್ ಏನಿರುತ್ತೆ ಸೊ ಈ ಒಂದು ಬ್ಲಾಸ್ಟೋಸಿಸ್ಟ್ ಸ್ಟೇಜ್ ಅಲ್ಲಿ ಇರ್ತಕ್ಕಂಥ ಒಂದು ಎಂಬ್ರಿಯೋನ ವಿಲ್ ಬಿ ಟ್ರಾನ್ಸ್ಫರ್. ಓಕೆ, ಸೊ ವಿಲ್ ಬಿ ಟ್ರಾನ್ಸ್ಫರ್ಡ್ ಟು ದಿ ಫೀಮೇಲ್ ಅಥವಾ ಸರ್ವಿಕ್ಸ್ ಆಫ್ ದಿ ಫೀಮೇಲ್ ಥ್ರೂ ದಿ ವೆಜೈನಾ. ಓಕೆ, ಸೊ ವೆಜೈನಾ ಮುಖಾಂತರ ಸರ್ವಿಕ್ಸ್ ರೀಜನ್ ಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಬ್ಲಾಸ್ಟೋಸಿಸ್ಟ್ ಸ್ಟೇಜ್ ಇರ್ತಕ್ಕಂಥ ಒಂದು ಎಂಬ್ರಿಯೋನ ವಾಟ್ ಅಬೌಟ್ ದಟ್ ನಮ್ಮ ಒಂದು ಏನು ಹ್ಯೂಮನ್ಸ್ ನ್ಯಾಚುರಲ್ ಆಗಿ ಹ್ಯೂಮನ್ ಬಾಡಿನಲ್ಲಿ ಬ್ಲಾಸ್ಟೋಸಿಸ್ಟ್ ಸ್ಟೇಜ್ ಗೆ ಬಂದಾಗ ಇಂಪ್ಲಾಂಟೇಷನ್ ಆಗುತ್ತೆ ಅಥವಾ ಆಸುಪಾಸಿನಲ್ಲಿ ಇಂಪ್ಲಾಂಟೇಷನ್ ಆಗುತ್ತೆ ಅಂತ ನಾವು ಗೊತ್ತಿರುವಂತ ಅನಾಲಿಸಿಸ್ ಮಾಡಿರ್ತದ್ದು. ಸೊ ಆ ಒಂದು ಬ್ಲಾಸ್ಟೋಸಿಸ್ಟ್ ಕಂಡೀಷನ್ ಕೂಡ ಅಷ್ಟೇ ಡೆವಲಪ್ ಆಗೋದು ಕೂಡ ಅಷ್ಟೇ ಲ್ಯಾಬೊರೇಟರಿ ಇನ್ವಿಟ್ರೋ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತೇವೆ. ಸೊ ಬ್ಲಾಸ್ಟೋಸಿಸ್ಟ್ ಸ್ಟೇಜ್ ಗೆ ತಲುಪಿದ ನಂತರ ಆ ಒಂದು ಎಂಬ್ರಿಯೋನ ಸರ್ವಿಸ್ ವೆಜೈನಾ ಮುಖಾಂತರ ಫೀಮೇಲ್ ಸರ್ವಿಕ್ಸ್ ಏನಿರುತ್ತೆ ಅಥವಾ ಜೆನೆಟಲ್ ಆರ್ಗನ್ ಐತೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಟ್ರಾನ್ಸ್ಫರ್ ಮಾಡಿದ ನಂತರ ದೀಸ್ ಕೈಂಡ್ ಆಫ್ ದಿ ಎಂಬ್ರಿಯೋ ವಿಲ್ ಬಿ okay, so wanted or the so developed, it should be developed in the normal conditions. Okay, so normal condition ನಲ್ಲಿ ಈ ಒಂದು ಎಂಬ್ರಿಯೋ ಅನ್ನೋದು ನಾರ್ಮಲ್ ವೇ ನಲ್ಲಿ ಸೊ ಡೆವಲಪ್ಮೆಂಟ್ ಅನ್ನ ಈ ಒಂದು ಎಂಬ್ರಿಯೋ ಅನ್ನೋದು ನಾರ್ಮಲ್ ವೇ ನಲ್ಲಿ ಡೆವಲಪ್ ಆಗೋ ತರ ಏನೊಂದು ಫೀಮೇಲ್ ನ್ಯಾಚುರಲ್ ವೇ ನಲ್ಲಿ ಡೆವಲಪ್ ಆಗೋ ತರ ಅದನ್ನ ಮಾಡ್ತಾರೆ. ಸೊ ಅದನ್ನ ಅನಾಲಿಸಿಸ್ ನ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಇದಾದ ನಂತರ ಈ ಒಂದು ಟೆಸ್ಟ್ ಪ್ರೊಸೆಸ್ ಆದ ನಂತರ ಸೊ ಈ ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನ ಮಾಡ್ತಾರೆ. ಓಕೆ, ಸೊ ಪ್ರೆಗ್ನೆನ್ಸಿ ಟೆಸ್ಟ್ ನ ಯಾವಾಗ ಮಾಡ್ತಾರೆ ಅಂದ್ರೆ ಆಫ್ಟರ್ ಟ್ರಾನ್ಸ್ಫರ್. ಸೊ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ 14 days ಆದ ನಂತರ. ಓಕೆ, ಸೊ 14 ದಿನದ ನಂತರ ಓಕೆ ಸೊ ಈ ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಸೊ 14 days ಆದ್ಮೇಲೆ ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನ ಮಾಡ್ತಾರೆ. ವಾಟರ್ ಬ್ಲಾಸ್ಟೋಸಿಸ್ಟ್ ಅನ್ನೋದು ಎಂಬ್ರಿಯೋ ಆಗಿ ಡೆವಲಪ್ ಆಗ್ತಿದೆ ಅಂತ ಇಂಪ್ಲಾಂಟೇಷನ್ ಆಗಿದೆ ಅಥವಾ ಎಂಬ್ರಿಯೋ ಆಗಿ ಡೆವಲಪ್ ಆಗ್ತಿದೆ ಅಂತ ಒಂದು ಕನ್ಫರ್ಮೇಶನ್ ಆದ್ಮೇಲೆ ಸೊ ಆಕ್ಟಿಸ್ ಅದಕ್ಕೆ ಇನ್ನ ಯಾವುದೇ ರೀತಿಯ ಲ್ಯಾಬೊರೇಟರಿ ಕಂಡೀಷನ್ ಟ್ರೀಟ್ಮೆಂಟ್ ಅಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಅದ್ರ ಬಾಡಿಗೆ ಅದು ನಾರ್ಮಲ್ ವೇ ಅಥವಾ ನ್ಯಾಚುರಲ್ ಮೆಥಡ್ ಅಲ್ಲಿ ಡೆವಲಪ್ ಆಗಬೇಕು. ಸೊ ಆ ರೀತಿಯಾಗಿ ಡೆವಲಪ್ಮೆಂಟ್ ಆಗೋ ತರ ಪ್ರೋಸೆಸ್ ನ ಮಾಡ್ತಾ ಹೋಗ್ತಾರೆ. ಓಕೆನಾ, ಸೊ ದಿಸ್ ಇಸ್ ಅಬೌಟ್ ದಟ್ IVF ET. ಸೊ ಇನ್ ವಿಟ್ರೋ ಫರ್ಟಿಲೈಸೇಷನ್ ಮೀನ್ಸ್ ಈ ಒಂದು ನೇಮಿಗೆ ಒಂದು ಅರ್ಥ ಬಂತು. ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂದ್ರೆ ಇನ್ ವಿಟ್ರೋ ಲ್ಯಾಬೊರೇಟರಿ ಕಂಡೀಷನ್ ಅಲ್ಲಿ ಮೇಲ್ ಸ್ಪರ್ಮ್ಸ್ ಮತ್ತೆ ಫಿಮೇಲ್ ಓಸೈಟ್ ನ್ಯಾಚುರಲ್ ಓಸೈಟ್ಸ್ ನ ಫರ್ಟಿಲೈಸ್ ಫ್ಯೂಸ್ ಆಗೋ ತರ ನೋಡ್ತಾರೆ. ಸೊ ಫ್ಯೂಸ್ ಆದ ನಂತರ ಬ್ಲಾಸ್ಟೋಸಿಸ್ಟ್ ಸ್ಟೇಜ್ ಗೆ ಡೆವಲಪ್ ಆದ ನಂತರ ಸೊ ಅದನ್ನ ನಾವು ET ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತಾರೆ ಟು ದಿ ಫಿಮೇಲ್ ಜೆನಿಟಲ್ ಆರ್ಗನ್ ಅಥವಾ ಸರ್ವಿಕ್ಸ್ ಮತ್ತೆ ವೆಜೈನಾ ಇದಕ್ಕೆ ಟ್ರಾನ್ಸ್ಫರ್ ಮಾಡುವಂತದ್ದು ಅಂತ ಹೇಳ್ಬಹುದು. ಇಟ್ ಇಸ್ ಅ ವೆರಿ ಸಕ್ಸಸ್ಫುಲ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ ಅಥವಾ ರೆಮಿಡಿಯಲ್ ಮೆಥಡ್ ಟು ಮೇಕ್ ಅಪ್ ದಿ ಇನ್ಫರ್ಟಿಲಿಟಿ ಅಂತ ನಾವು ಹೇಳ್ತಾ ಹೋಗ್ಬೋದು.